ಅಂದ್ರೆ ಅದಿಲ್ಲ ಅಂತನೂ ಅಲ್ಲ. ನಾವು ನೋಡಿದೀವಿ ಅಂದ್ರೆ ಅದಿದೆ ಅಂತನೂ ಅಲ್ಲ. ಎಲ್ರಿಗೂ ನಮಸ್ಕಾರ. ನಿರ್ಮುಕ್ತ ಚಿತ್ರದ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ. ಕೆ ಎಲ್ಲರೂ ಮಾತಾಡಿದ್ದಾರೆ ಕೆ ಬಗ್ಗೆ. ಸೊ ಒಂದು ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಚಿತ್ರರಂಗದ ಒಬ್ಬ ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ಅವ್ರನ್ನ ನಾನು ಸ್ವಾಗತಿಸ್ತಾ, ಈ ಚಿತ್ರರಂಗದಲ್ಲಿ ಹೇಗೆ ಅಂಬರೀಷ್ ಅವರು ದೊಡ್ಡ ಸಾಧನೆ ಮಾಡಿ ಒಳ್ಳೆ ಹೆಸರನ್ನ ಪಡೆದ್ರೋ ಆ ರೀತಿ ನೀವು ಆ ಮಟ್ಟಕ್ಕೆ ಬೆಳೀರಿ ಅಂತ ನಾನು ನಿಮ್ಮನ್ನು ಈ ಸಂದರ್ಭದಲ್ಲಿ ವಿಶ್ ಮಾಡ್ತೇನೆ. ಹಾಗೆ ಒಂದು ಚಿತ್ರ ಇವತ್ತು ನಿರ್ಮಾಣ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಕಲಾವಿದರು ತುಂಬ ಜನ ಇದ್ದಾರೆ, ಆದರೆ ನಿರ್ಮಾಣ ಮಾಡೋ ನಿರ್ಮಾಪಕರು ತುಂಬ ಕಮ್ಮಿ ಇದ್ದಾರೆ. ಅದರಲ್ಲೂ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂದರೆ ತುಂಬ ಧೈರ್ಯ ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಕಲಾವಿದರ ಭವನವನ್ನು ಕಟ್ಟಿಕೊಟ್ಟು ನಮ್ಮೆಲ್ಲರಿಗೂ ಇಡೀ ಅಂದರೆ ಈ ಥರ ಭವನ ಇಡೀ ಭಾರತದಲ್ಲೇ ಎಲ್ಲೂ ಇಲ್ಲ. ನೀವು ಚೆನ್ನಾಗಿ ಹೇಳಿದ್ರಿ, ಅವರು ಮನೆ ಕಟ್ಟೋ ಸಂದರ್ಭದಲ್ಲೂ ಜಾಸ್ತಿ ಹೋಗ್ತಾ ಇರಲಿಲ್ಲ, ಇಲ್ಲೇ ಕೂತ್ಕೋತಾ ಇದ್ರು. ಆದಷ್ಟು ಬೇಗ ಕಟ್ಟಡ ಕಟ್ಟಿಸ್ಬೇಕು ಅಂದರೆ ಅವ್ರ ಸ್ಟೈಲ್ ಅವ್ರಿಗೆ ಗೊತ್ತು, ನಿಮಗೆ ಅವ್ರ ಪ್ಯಾಷನ್ ಏನು ಅಂತ. ಎಲ್ಲೂ ಕಾಂಪ್ರಮೈಸ್ ಆಗೋಂಗಿಲ್ಲ. ಹಂಗೆ ಕಟ್ಟ 5 ಸ್ಟಾರ್ ಥರ ಇರಬೇಕಣ್ಣ ಅನ್ನೋರು, ದುಡ್ಡು ಎಷ್ಟು ಬೇಕಣ್ಣ ನಾನು ತರಿಸ್ಕೊಡ್ತೀನಿ ಅನ್ನೋರು. ಸೊ ಈ ಒಂದೊಂದು ಅಡಿ, ಒಂದೊಂದು ಇಟ್ಟಿಗೆ ಇದರಲ್ಲಿ ಅಂಬರೀಷ್ ಅವರು ಇದ್ದಾರೆ. ನಾನು ತುಂಬ ಸರಿ ನೆನೆಸ್ಕೋತೀನಿ. ಈ ವೇದಿಕೆಗೆ ಬರೋದಕ್ಕೆ ತುಂಬ ನನಗೆ ಧೈರ್ಯ ಸಾಲಲ್ಲ. ಸೊ ನನ್ನ ಈ ಒಂದು ಭವ್ಯವಾದ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಕೊಡುಗೆ ಕೊಟ್ಟಂತ ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ.